ನಮಸ್ಕಾರ. ಕಳೆದ 2 ವಿಡಿಯೋದಲ್ಲೂ ಲಗ್ನಾಧಿಪತಿ 12ರಲ್ಲಿ ಲಗ್ನಾಧಿಪತಿ 6ರಲ್ಲಿ ಇದ್ದಾಗ ಏನೇನಾಗುತ್ತೆ ಅಂತ ಹೇಳಿದ್ದೆ. ಇವತ್ತು ಕೊನೆಯದಾಗಿ ಲಗ್ನಾಧಿಪತಿ 8ರಲ್ಲಿ ಭಾಳಷ್ಟು ಜನ ಹೆದರ್ಕೊಳ್ಳುವಂಥದ್ದು, ಟೆನ್ಷನ್ ಮಾಡ್ಕೊಳ್ಳುವಂಥ ಒಂದು ಭಾವ 8ರಲ್ಲಿ ಅಷ್ಟಮ ಅಂದಿದ್ದೆ ಭಾಳ ಜನ ಟೆನ್ಷನ್ ಆಗ್ಬಿಡ್ತಾರೆ. ಹೌದು, ಇದು ಬಹಳ ಸಮಸ್ಯೆಯನ್ನು ಕೊಡ್ತದೆ. ಇದು ಮೃತ್ಯುಗೆ ಸಮನಾದಂಥ ಸಮಸ್ಯೆಯನ್ನು ಕೊಡ್ತದೆ. ಏಳಿಗೆಯನ್ನು ಕೊಡೋದಿಲ್ಲ. ಹೆಲ್ತ್ ಇಶ್ಯೂಸನ್ನು ಭಾಳ ಕ್ರಿಯೇಟ್ ಮಾಡುತ್ತೆ. ಫ್ಯಾಮಿಲಿಯಲ್ಲಿ ಕಿರಿಕಿರಿಯನ್ನು ಮಾಡ್ತದೆ. ಮ್ಯಾರಿಡ್ ಲೈಫಲ್ಲಿ ಕಿರಿಕಿರಿ ಜಗಳವನ್ನು ಮಾಡ್ತವೆ. ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಕ್ರಿಯೇಟ್ ಮಾಡೋಕ್ಕೆ ಕೊಡೋದಿಲ್ಲ. ಹಾಗೆ ಜೀವನದಲ್ಲಿ ಒಂದು ಮಟ್ಟದ ನಂತರ ಉನ್ನತಿ ಆಗೋಕ್ಕೆ ಇದು ಬಿಡೋದಿಲ್ಲ. ಸೊ ಆ ಒಂದು ಏನು ಟೆಕ್ನಿಕ್ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ದಾಟಿದ್ರೆ ಮಾತ್ರ ಅವರಿಗೆ ಉನ್ನತಿಯನ್ನು ಸಿಗುತ್ತೆ ಅಂತ ಒಂದು ಭಾವ 8ನೇ ಭಾವ. ಸೊ ಜಾತಕದಲ್ಲಿ ನಾವು ಮುಂಚೆನೂ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, 8ನೇ ಭಾವದವರೆಗೆ ಕೆಲಸ ಮಾಡ್ತವೆ. 8ನೇ ಭಾವದ ನಂತರ ನಮ್ಮ ಲಕ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ದೆ. ಸೊ 8ನೇ ಭಾವ ಅಷ್ಟು ಕ್ಲಿಷ್ಟ ಮತ್ತು ಭಾಳ ನಾಜೂಕಾಗಿರುವಂತಹ ಒಂದು ಮನೆ. ಯಾರ್ದಾದರೂ ಲಗ್ನಾಧಿಪತಿ 8ರಲ್ಲಿ ಇದ್ದ ಅಂದರೆ ಇವರೆಲ್ಲ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಿರ್ತಾರೆ. ಜಾಬ್ ರಿಲೇಟೆಡ್ ಇರ್ಬೋದು, ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಇರ್ಬೋದು, ಮ್ಯಾರಿಡ್ ಲೈಫ್ ಇಶ್ಯೂ ಇರ್ಬೋದು, ಅಥವಾ ಮದುವೆ ಆಗದೇ ಇರುವಂಥದ್ದು ಇರ್ಬೋದು. ಈ ರೀತಿದೆಲ್ಲ ಸಮಸ್ಯೆಗಳಿಂದ ಇವರು ಬಳಲ್ತಾ ಇರ್ತಾರೆ. ಇದು ನೆಗೆಟಿವ್ ಆದರೆ ಇವರಿಗೆ ಪಾಸಿಟಿವ್ ಏನಿದೆ ಅಂತ ಹೇಳಿದ್ರೆ, ಇವರಿಗೆ ಒಂದು ದೈವಿಕ ಶಕ್ತಿ ಬಂದಿರುವಂಥದ್ದು ಇಂಟ್ಯೂಷನ್ ಪವರ್. ಇವರ ಇಂಟ್ಯೂಷನ್ ಪವರ್ ಬಹಳ ಚೆನ್ನಾಗಿರ್ತದೆ. ಆದರೆ ಇವರು ಆ ಇಂಟ್ಯೂಷನ್ ಪವರನ್ನು ಬೆಳೆಸ್ಕೊಳ್ಬೇಕು. ಇವರಲ್ಲಿರುವ ಇಂಟ್ಯೂಷನ್ ಪವರನ್ನು ಇವರು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಒಂದು ಇಂಟ್ಯೂಷನ್ ಪವರ್ ಇದೆ ಅಂತೇಳಿ ಇವರು ಅದನ್ನ ಅರ್ಥ ಮಾಡಿಕೊಂಡು ಅದನ್ನು ಟ್ರಿಗರ್ ಮಾಡಿದ್ರೆ ಆ ಇಂಟ್ಯೂಷನ್ ಪವರ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರಿಗೆ ಅಸ್ಟ್ರಾಲಜಿ, ವಾಸ್ತು, ನ್ಯೂಮರಾಲಜಿ, ಕವಡೆಶಾಸ್ತ್ರ ಈ ರೀತಿಯದು ಏನಂತಿದೆ, ಆಕಲ್ಟ್ ಸೈನ್ಸ್ ಅಂತ ಹೇಳ್ತೇವೆ ನಾವು, ಇದು ಬಹಳ ಬೆಸ್ಟ್ ಸೂಟ್ ಆಗುವಂಥದ್ದು. ಅಥವಾ CID CBI ಕೆಲಸ ಇವಳಿಗೆ ಬಹಳ ಒಳ್ಳೆ ಸೂಟ್ ಆಗುತ್ತೆ. ಒಂದು ವೇಳೆ ಆ ಕೆಲಸಕ್ಕೆ ಹೋಗೋಕ್ಕಾಗೋದಿಲ್ಲ ಅಂದರೆ ಇವರು ಆಕಲ್ಟ್ ಸೈನ್ಸ್ಗೆ ಬರ್ಬೋದು. ಆಕಲ್ಟ್ ಸೈನ್ಸ್ ಇವರಿಗೆ ಭಾಳ ಬೆಸ್ಟ್ ಸೂಟ್ ಆಗುತ್ತೆ. ಇವರಲ್ಲಿ ಒಂದು ಶಕ್ತಿ ಏನಿದೆ ಅಂದರೆ, ಈಗ ನಾರ್ಮಲ್ ಆಗಿ ಜ್ಯೋತಿಷ್ಯವನ್ನು ಕಲಿತು ಯಾವ ಗ್ರಹ ಎಲ್ಲಿರ್ತಾನೆ ಏನು ಎತ್ತ ಈ ಥರದೆಲ್ಲ ಅರ್ಥ ಮಾಡಿಕೊಂಡು ಹೇಳುವಂಥದ್ದು ಒಂದಾದರೆ, ಇವರಿಗೆ ಆ ಜಾತಕವನ್ನು ನೋಡಿದಾಗ ಒಂದು ಇಂಟ್ಯೂಷನ್ ಬಂದ್ಬಿಡುತ್ತೆ. ಈ ವ್ಯಕ್ತಿಗೆ ಇದೇ ಥರ ಸಮಸ್ಯೆ ಬರ್ತಾ ಉಂಟು, ಇದರಿಂದನೇ ಸಮಸ್ಯೆ ಬರ್ತಾ ಉಂಟು ಅಂತೇಳಿ ಆಟೋಮೆಟಿಕ್ ಒಂದು ಇಂಟ್ಯೂಷನ್ ಬರುತ್ತೆ. ಇವರಿಗೆ ಅದು ಗಾಡ್ ಗಿಫ್ಟ್ ಆಗಿ ಬರುವಂಥದ್ದು. ಆ ವಿಚಾರವೇ ಅವರಿಗೆ ಸಮಸ್ಯೆಯನ್ನು ಕೊಡ್ತಾ ಇರುವಂಥದ್ದು. ನೀವು ಜಾತಕವನ್ನು ನೋಡಿ ಕ್ಯಾಲ್ಕುಲೇಷನ್ಸ್ ಹಾಕಿದಾಗ ಬೇರೆ ಗ್ರಹ ಬರ್ಬೋದು, ಬಟ್ ಇವರಿಗೆ ಆ ಜಾತಕವನ್ನು ನೋಡಿದಾಗ ಇಂಟ್ಯೂಷನ್ ಬಂದು ಯಾವ ಗ್ರಹ ಅಥವಾ ಯಾವ ಸಮಸ್ಯೆ ಬಂತು ಅಂತ ಅನ್ನಿಸ್ತದೋ ಅವರಿಗೆ ಎದುರುಗಡೆ ಇರುವಂಥವ್ರಿಗೆ 100% ಅದೇ ಸಮಸ್ಯೆ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರುವಂಥ ಪರಿಹಾರವನ್ನು ಕೊಟ್ಟು ಇವರು ಅವರಿಗೆ ಸಹಾಯ ಮಾಡ್ಬೋದು. ಅದರಿಂದ ಇವರ 8ನೇ ಮನೆಯಿಂದ ಬರುವಂಥ ಸಮಸ್ಯೆ ಸಹ ಇವರಿಗೆ ಕಡಿಮೆ ಆಗುತ್ತೆ. ಸೊ ಯಾರದೇ ಜಾತಕದಲ್ಲಿ ಲಗ್ನಾಧಿಪತಿ 8ರಲ್ಲಿದ್ದರೆ ದಯವಿಟ್ಟು ಇದನ್ನ ನೋಡ್ಕೊಳ್ಳಿ. ದಯವಿಟ್ಟು ಅಸ್ಟ್ರಾಲಜಿ ಅಥವಾ ಆಕಲ್ಟ್ ಸೈನ್ಸಿಗೆ ಬನ್ನಿ. ನಿಮ್ಮಲ್ಲಿರುವಂಥ ಇಂಟ್ಯೂಷನನ್ನು ಹೆಚ್ಚಿಗೆ ಮಾಡಿಕೊಂಡು ಅದರಿಂದ 4 ಜನಕ್ಕೆ ಹೆಲ್ಪ್ ಮಾಡಿ. ಆ ಹೆಲ್ಪ್ ಮಾಡಿರುವಂಥದ್ದು ನಿಮ್ಮ 8ನೇ ಮನೆಯಿಂದ ಬರುವಂಥ ಸಮಸ್ಯೆಯನ್ನು ನಿಮಗೆ ದೂರ ಮಾಡ್ತದೆ ಅಂತ ಹೇಳ್ತಾನೆ. ಸೊ ಇದು ಲಗ್ನಾಧಿಪತಿ 8ರಲ್ಲಿ ಇದ್ದಂಥ ವಿಚಾರ ಆಗಿತ್ತು. ಎಲ್ಲ ಸೀರೀಸ್ ಏನು 6 ಮತ್ತು 8 12ನೇ ಮನೆ ಸಂಬಂಧಪಟ್ಟಂಥ ಸೀರೀಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಒಂದಿಷ್ಟು ಜನಕ್ಕೆ ಯಾರಾದರೂ ಈ ಸಮಸ್ಯೆಯಿಂದ ಬಳಲ್ತಾ ನನ್ನ ಜಾತಕದಲ್ಲಿ ಏನೋ ಒಂದು ಸಮಸ್ಯೆ ಇದೆ, 6 8ನೇ ಮನೆ 12ನೇ ಮನೆಯೇ ನನಗೆ ಸಮಸ್ಯೆ ಕೊಡ್ತಾ ಉಂಟು, ನನ್ನ ಲೈಫಲ್ಲಿ ಏನು ಉದ್ಧಾರ ಆಗುವಂಥದ್ದೇ ಕಾಣಿಸೋದಿಲ್ಲ ಅಂಥೇಳಿ ಅನ್ಕೊತಾ ಇದ್ದರೆ ಈ ವಿಚಾರ ಅವರಿಗೆ ಮುಟ್ಟಿಸಿ ಅವ್ರ ಜೀವನದಲ್ಲೂ ಒಂದು ಬದಲಾವಣೆ ಬರಲಿ ಅಂತ ಹೇಳ್ತೇನೆ. ನಮಸ್ಕಾರ.